बोलो भारत माता की जय कनकदासा की जय कनकदासा की सिद्धरामಯ್ಯ ಸಾನ್ನಿಧ್ಯವನ್ನು ವಹಿಸತಕ್ಕಂಥ ಪರಮ ಪೂಜ್ಯ ಸ್ವಾಮೀಜಿಯವರ ಪಾದಗಳಿಗೆ ನಮಸ್ಕರಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸತಕ್ಕಂಥ ನಮ್ಮ ಸ್ನೇಹಿತರು, ಅನಂತಪುರ ಜಿಲ್ಲೆಯ ಲೋಕಸಭಾ ಸದಸ್ಯರು, ಸಮಾಜದ ಮುಖಂಡರಾದಂಥ ಆಂಧ್ರ ಪ್ರದೇಶದ ಜನ ಸರ್ಕಾರದ ಮಂತ್ರಿಗಳಾದಂಥ ಸುನೀತಾ ಅವರೇ, ನಮ್ಮ ಸಮಾಜದ ಹಿರಿಯ ಮುಖಂಡರು, ಮಾರ್ಗದರ್ಶಕರು, ಮಾಜಿ ಮಂತ್ರಿಗಳು ಆದಂಥ ಸನ್ಮಾನ್ಯ ಎಚ್.ಎಂ. ರೇವಣ್ಣವರೇ, ನಮ್ಮ ಸಮಾಜಕ್ಕೆ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ಯುವ ಮುಖಂಡರು ಆದಂಥ ಕಲ್ಪಲ್ಲಿ ಪ್ರಕಾಶ್ ಅವರೇ, ನಮ್ಮ ಹಿರಿಯ ಮುಖಂಡರಾದಂಥ ಅಲಂಗೂರು ಶ್ರೀನಣ್ಣರ ಸೋದರರಾದಂಥ ಶ್ರೀನಿವಾಸ್ ಅವರೇ, ಶಿವಣ್ಣರೇ, ಈ ಒಂದು ಮಾತದ ಅಧ್ಯಕ್ಷರು ಸುಬ್ರಹ್ಮಣ್ಯ ಅವರು ಎಲ್ಲ ನಮ್ಮ ಪದಾಧಿಕಾರಿಗಳು ಹಗಲಿರುಳು ಈ ಕಟ್ಟಡಕ್ಕೆ ಕಟ್ಟತಕ್ಕಂಥ ಕಾರ್ಯಕ್ರಮಗಳಲ್ಲಿ ಸತತವಾಗಿ ಭಾಗಿಯಾಗತಕ್ಕಂಥ ನಮ್ಮ ಕೋಲಾರ ಜಿಲ್ಲೆ ಕುರುಬರ ಸಂಘದ ಅಧ್ಯಕ್ಷರಾದಂಥ ತಂಬಳ್ಳಿ ಮುನಿಯಪ್ಪನವರೇ, ಮೇಲೆ ಆಸೀನಾಗಿರ್ತಕ್ಕಂಥ ಎಲ್ಲ ನಮ್ಮ ಸಮಾಜದ ಮುಖಂಡರೇ, ಕಾರ್ಯಕರ್ತರೇ, ಬಂಧು ಸಮಾಜದವ್ರು ಮಾತ್ರ ಇದ್ದೀರಾ ಇಲ್ಲಿ. ಇನ್ನು ಕೆಲವರು ಊಟ ತಿಂತಾ ಇದ್ದಾರೆ, ಕೆಲವರು ಹೊರಟೋಗ್ಬಿಟ್ಟವ್ರೆ. ನಿಮ್ಮೆಲ್ಲರಿಗೂ ಕೂಡ ಒಂದು ಕಿವಿ ಮಾತು ಹೇಳ್ತೀನಿ, ಬಟ್ ಜನ ಸಂಖ್ಯೆ ಇವತ್ತು ಕಡಿಮೆ ಬಂದಿದ್ದೀರಾ ಇಲ್ಲಿ. ಆದರೂ ನಮ್ದು ಕೂಡ ತಪ್ಪೈತೆ. 2 ಗಂಟೆ ವಿಕೋಟೆಯಲ್ಲಿ ಕನಕ ಜಯಂತಿ ಇತ್ತು, ಅಲ್ಲಿ ಹೋಗಿ ಬರೋದು ತಡ ಆಯಿತು, ಕ್ಷಮಿಸಬೇಕು. ಆದರೂ ಕೂಡ ಜನ ಇಲ್ಲ ಅಂದರೆ ಬೇರೆ ಸಮಾಜದವರು ನಗಿತಾರೆ, ಒಗ್ಗಟ್ಟಿಲ್ಲ ಇರೋದು ಅಂತೇಳಿ. ಆ ಥರ ನೀವು ಯಾರು ಕೂಡ ಮಾಡಕ್ಕೆ ಹೋಗಬೇಡಿ. ಇಲ್ಲ ಈ ಕುರುಬರ ಸಂಘದ ಡೈರೆಕ್ಟರ್ಗಳು ಅಧ್ಯಕ್ಷರ ಮೇಲೆ ವಿಶ್ವಾಸ ಇಲ್ಲೋ, ಇಲ್ಲ ನನ್ನ ಮೇಲೆ ವಿಶ್ವಾಸ ಇಲ್ಲ ಅಂತ ಗೊತ್ತಾಗ್ತಾ ಇದೆ ನನಗೆ. ಯಾಕೆ ಜನ ಕಡಿಮೆ ಇದ್ದೀರಾ, ಯಾಕೆ ಹೊರಟೋಗಿದ್ದಾರೆ ಜನ ಅನ್ನೋದು ನನಗೆ ಸ್ವಲ್ಪ ಮನಸ್ಸಿಗೆ ನೋವಾಗ್ತಾ ಇದೆ. ನಮ್ಮ ಜಿಲ್ಲೆಯಲ್ಲಿ ಬಲಿಷ್ಠವಾಗಿ ಕೋಲಾರ, ಮುಳಬಾಗ್ಲು, ಬಂಗಾರಪೇಟೆ ಬಹಳ ಬಲಿಷ್ಠವಾಗಿ ನಮ್ಮ ಸಮಾಜ ಇರ್ತಕ್ಕಂಥದ್ದು, ಒಂದು ಮಾತು ಮೇಲೆ ನಿಲ್ತಕ್ಕಂಥದ್ದು, ಒಂದು ಮಾತು ಕೊಟ್ಟು ನಡ್ಕೊಂತಕ್ಕಂಥದ್ದು ಸಮಾಜ ಇದು. ಬೇರೆ ತಾಲೂಕಿನಲ್ಲಿ ಬೇರೆ ಬೇರೆ ಥರ ಐತೆ. ಆದರೆ ಮುಳಬಾಗ್ನಲ್ಲಿ, ಕೋಲಾರಲ್ಲಿ, ಬಂಗಾರಪೇಟೆನಲ್ಲಿ KGF ಕಡಿಮೆ ಜನ ಬಂದಿರ್ತಕ್ಕಂಥದ್ದು ನನ್ನ ಮನಸ್ಸಿಗೆ ನೋವಾಗಿರ್ತಕ್ಕಂಥದ್ದು. ಅದು ತಾವು ಇನ್ನೊಂದ್ಸತಿ ಅದನ್ನೆಲ್ಲ ಸೆಟ್ ಮಾಡ್ಕೊಂಡು ಹೋಗ್ಬೇಕು. ಮತ್ತೊಂದು ವಿಷಯ ಏನಂದರೆ, ದುಃಖ ಆಗುವಂಥ ವಿಷಯ ಇವತ್ತು ನಮ್ಮ ಜೊತೆಯಲ್ಲಿ ಕೋಣೆ ಶ್ರೀನಣ್ಣಿಲ್ಲ. ಅದನ್ನು ನಾವೆಲ್ಲ ಕೂಡ ನೆನಪಿಸ್ಕೊಳ್ಬೇಕಾಗೈತೆ. ಅದೇ ಬೋರ್ಡಲ್ಲಿ ಫ್ಲೆಕ್ಸ್ ಆಗೋಗಿದ್ದ ಅಲ್ಲಿಂದ ನೇರವಾಗಿ ಪಾಪ ಆತ್ಮೀಯ ನೋಡ್ಕೊಂಡು ದುಃಖ. ನನಗೆ ನಾನು ಸ್ವಲ್ಪ ಎಮೋಷ್ನಲ್ ಮನುಷ್ಯ, ಏನು ಬೇಕೋ ಅಲ್ಲಿ ಮಾಡೋಕ್ಕೂ ತಯಾರಿರ್ತೀನಿ, ತಡ್ಕೊಳಕ್ಕಾಗೋದಿಲ್ಲ. ಅವನ ಸದ್ಯ ದುಃಖ ಆಗ್ಬಿಟ್ಟಿದ್ದೆ. ಆತು ಯಾರೇ ಸಮಾಜದ ಮದುವೆ ಇರಲಿ, ಕಾರ್ಯ ಇರಲಿ, ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗೂ ಬೇಜಾರಿದ್ದೀರ ಫೋನ್ ಮಾಡಿ ಬೇಜಾರಿಸ್ಬಿಡೋದು, ಎಲ್ಲಿ ಬರ್ತೈತೆ ಅಂತ. ಸಮಾಜ ಕಟ್ತಕ್ಕಂಥ ಮನುಷ್ಯ ಅಂದರೆ ಪೊಲೀಸಿನ ನಾವು. ಇವತ್ತು ಕಟ್ಟಡ ಇದು ನಿರ್ಮಾಣ ಆಗೋದಕ್ಕೆ ಮೂಲ ಕಾರಣ ಕೂಡ 10 ಜನದಲ್ಲಿ 10 ಒಬ್ಬನನ್ನು ಕೇಳಿದ್ರೆ ತಪ್ಪಾಗಲ್ಲ. 10 ಜನದಲ್ಲಿ 10 ಒಬ್ಬನನ್ನು ತಪ್ಪಾಗಲ್ಲ. ಈ ಸಂದರ್ಭದಲ್ಲಿ MTB ನಾಗರಾಜ್ ಅವರು ಭಾಳ ಸಹಾಯ ಮಾಡವ್ರೆ. ಅವ್ರು ಬರಬೇಕಾಗಿತ್ತು, ಕಾರಣಾಂತರದಿಂದ ಅವ್ರು ಬರೋಕ್ಕಾಗಲಿಲ್ಲ. ನಮ್ಮ ಸೋದರನನ್ನು ಬಂದು ಉದ್ಘಾಟನೆ ಮಾಡುವಾಗ ಅವರ ವ್ಯಕ್ತಿ ಸುರೇಶ್ ಅವರು ಸಂತೋಷ. ಹಾಗಾಗಿ ಲೋಕಲ್ಲು ಶಾಸಕರು ಬರಬೇಕಾಗಿತ್ತು, ಅವರು ಕೂಡ ಬಂದಿಲ್ಲ. ಇದು ಜನ ಗಂಭೀರವಾಗಿ ನೋಡ್ತಾರೆ, ಯಾರು ಬಂದಿದ್ರು, ಯಾರು ಬಂದಿಲ್ಲ, ಯಾರು ಆಶೀರ್ವಾದ ಮಾಡೋರು, ಯಾರಿಲ್ಲ ಅಂತೇಳಿ ಸೂಕ್ಷ್ಮವಾಗಿ ಜನ ಗಂಭೀರತೆ ನೋಡ್ತಾ ಇದ್ದಾರೆ. ನೀವೆಲ್ಲ ಕೂಡ ಇವತ್ತು ಸಮಾಜದಲ್ಲಿ ಬಹಳಷ್ಟು
ನಮ್ಮ ಮುಖಂಡರುಗಳು ಕಷ್ಟಪಟ್ಟು ರಾತ್ರಿಗಳು ಈ ಕಟ್ಟಡ ಕಟ್ಟೋದ್ರೆ ನಾನು ಸಲೀಸಲ್ಲ, ಇದು ಸರ್ಕಾರಿ ಜಾಗ ಅಂತೇಳಿ ನಿಲ್ಲಿಸ್ಬಿಟ್ಟಿದ್ರು. ಅವಾಗ ನಾನು ಮಂತ್ರಿ ಇದ್ದೆ, ಕಮಿಷನರ್ ಕರೆಸಿ ಡಿ ಸಿ ಹತ್ರ ಕರೆಸಿ ಅದಕ್ಕೆ ಏನೇನು ಬೇಕು ಎಲ್ಲ ವ್ಯವಸ್ಥೆಗಳು ಕೂಡ ನಾವು ಮಾಡಿದ್ವಿ. ಅವತ್ತಿಂದ ಇವತ್ತವರೆಗೂ ಕೂಡ ಇದು ಒಂದಲ್ಲ ಒಂದು ಗೊಂದಲಗಳಿತ್ತು. ಯಾವುದೇ ಗೊಂದಲ ಬಂದರೂ ಕೂಡ ಕೋಳಿ ಶ್ರೀನಪ್ಪ ಇರ್ಬೋದು, ನಮ್ಮ ಮುಖಂಡರುಗಳು ನಿಂತು ರಾತ್ರಿ ಆಗಲು ನಿಂತು ಅದನ್ನ ಸಮಸ್ಯೆಗಳನ್ನು ಬಗೆಹರಿಸ್ತಾ ಇದ್ರು. ಇವತ್ತು ಒಂದು ಮುಖ್ಯ ರಸ್ತೆಯಲ್ಲಿ ಏನು ಹೆಸರಿಕ್ಕಿದ್ರೆ ಇದಕ್ಕೆ ವೆಂಕಟೇಶ್ ಹಂಗಾಗಿ ಇವತ್ತು ನಿಷ್ಠೆಯಿಂದ ಅದನ್ನೆಲ್ಲ ಕೂಡ ಇದು ನಮ್ಮ ಜಿಲ್ಲೆನಲ್ಲೇ ಮೊದಲನೇದು, ಕೋಲಾರ ಜಿಲ್ಲೆನಲ್ಲೇ ಈ ಕನಕ ಭವನ ಆಗಿರ್ತಕ್ಕಂಥದ್ದು ನಡೀತಾ ಇದೆ. ಎ ಸಿ ಹವಾನಿಯಂತ್ರಿತ ಎ ಸಿ ಇರ್ತಕ್ಕಂಥದ್ದು, ಅದು ಕೂಡ ನಮ್ಮ ತಂಬಳ್ಳಿ ಮುನಿಯಪ್ಪನವರ ಅಧ್ಯಕ್ಷತೆಯಲ್ಲಿ ಅದು ಕೂಡ ನಾವು ಹತ್ತಿರದಲ್ಲೇ ಉದ್ಘಾಟನೆಯನ್ನು ಮಾಡ್ತೀವಿ. ಮುಖ್ಯಮಂತ್ರಿಗಳನ್ನ ಕೂಡ ಆ ಕಾರ್ಯಕ್ರಮಕ್ಕೆ ಕರ್ಕೊಂಬರ್ಬೇಕು ಅಂತೇಳಿ ನಾವು ಕೂಡ ತೀರ್ಮಾನ ತಗೊಂಡಿದ್ದೀವಿ. ಹಾಗಾಗಿ ನೀವೆಲ್ಲ ಕೂಡ ಒಗ್ಗಟ್ಟಿರುವಂಥ ಕೆಲಸ ನೀವೆಲ್ಲ ಮಾಡಬೇಕು ಅಂತಕ್ಕಂಥ ಮಾತನ್ನು ನಿಮಗೆಲ್ಲ ಹೇಳಿ ಇವತ್ತು ಬೇಸರ ಇರೋದೊಂದು ಇದನ್ನ ಮುಂದಕ್ಕೆ ಈ ಥರ ಆಗ್ತಾ ಇದ್ದಂಗೆ ನಮ್ಮ ಸುಬ್ರಹ್ಮಣ್ಯ ನಮ್ಮ ಅಧ್ಯಕ್ಷರುಗಳು ಎಲ್ಲರೂ ಕೂಡ ಸೇರಿಕೊಂಡು ಅದನ್ನ ಸರಿ ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ, ಇನ್ನು ಸ್ಥಳೀಯವಾಗಿ ಮಾರ್ಚ್ ಏಪ್ರಿಲ್ನಲ್ಲಿ ನಿಮಗೆ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಎಲೆಕ್ಷನ್ ಬಂದಿದೆ, ಗ್ರಾಮ ಪಂಚಾಯತಿ ಅದಕ್ಕೆಲ್ಲ ನೀವೆಲ್ಲ ಸಜ್ಜರಾಗಬೇಕು. ನೀವು JDS ಅಲ್ಲಿರ್ರಿ, BJP-ನಲ್ಲಿರ್ರಿ, ಕಾಂಗ್ರೆಸ್ಸಲ್ಲಿರಲಿ, ನಾವು ಅಡ್ಡ ಬರೋಕ್ಕೆ ಹೋಗೋದಿಲ್ಲ. ಎಷ್ಟು ಪರ್ಸೆಂಟ್ ಎತ್ಕಡೆ ಅವ್ರೆ, ಎಷ್ಟು ಪರ್ಸೆಂಟ್ ಎಷ್ಟು ಆಡೈತೆ ನನ್ನ ತಲೆನಾಗೈತೆ. ಎಲ್ಲರೂ ಕೂಡ ಒಂದೇ ಪಕ್ಷದಲ್ಲಿ ಇರೋಕ್ಕಾಗೋದಿಲ್ಲ. ಕೆಲವು ಕಾರಣಾಂತರಗಳಿಂದ ಕೆಲವರು ಅವರವರ ಗ್ರಾಮಗಳಲ್ಲಿ ಅವರವ್ರ ಸಮಸ್ಯೆಗಳ ಬಗ್ಗೆ ಅವರು ಇದ್ದಾರೆ. ಅಂತಿಮವಾಗಿ ನಾನು ಹೇಳ್ತೀನಿ ಏನು ಮಾಡಬೇಕು, ಯಾರು ಓಟ್ ಕೊಡಬೇಕು ಅಂತ ತೀರ್ಮಾನ ತಗೋಬೇಕಾಗುತ್ತೆ. ನೀವೆಲ್ಲ BJP-ಗೆ ಬಂದ್ರಿ, ಇಲ್ಲ JDS ಹೋಗ್ರಿ, ಇಲ್ಲ ಕಾಂಗ್ರೆಸ್ಗೆ ಹೋಗ್ರಿ ಅಂತ ಹೇಳೋರು ಯಾರ್ಯಾರು ಎಲ್ಲೆಲ್ಲಿದ್ದೀರೋ ಅಲ್ಲೇ ಇರಲಿ. ಆದರೆ ಎಲ್ರಿಗೂ ಕೂಡ ಅಧಿಕಾರ ಸಿಗಬೇಕು, ಯಾವುದೇ ಪಕ್ಷದಲ್ಲಿರಲಿ. ಸಮಾಜಕ್ಕೆ ಅಧಿಕಾರ ಸಿಗ್ತಕ್ಕಂಥ ಕೆಲಸ ಆಗಬೇಕು. ಅದಕ್ಕೆಲ್ಲರೂ ಕೂಡ ನೀವು ರೆಡಿ ಆಗಬೇಕು. ಈಗ ರಿಸರ್ವೇಷನ್ ನಡೀತಾ ಇದೆ.